ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದೊಡ್ಡ ಅಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಜರುಗಿದ ತಿಂಗಳ ಪುಸ್ತಕ ಪರಿಚಯ ಕಾರ್ಯಕ್ರಮ. ದಿವಂಗತ ಕಲಾವತಿ ಬಿರಾದರ್ ಅವರು ರಚಿಸಿದ ಭಾವಕುಸುಮ ಪುಸ್ತಕ ಪರಿಚಯ. 63 ಕವಿತೆಗಳು ಒಳಗೊಂಡ ಈ ಪುಸ್ತಕ ಓದಿಸಿಕೊಂಡು ಹೋಗ್ತಾ ಇದೆ ಲೀಲಾವತಿ ಚಾಕೋತೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ದಿವಂಗತ ಕಲಾವತಿ ಪ್ರೊಫೆಸರ್ ಎಸ್.ಬಿ. ಬಿರಾದರ್ ಅವರು ರಚಿಸಿದ ಭಾವಕುಸುಮ ಕವನ ಸಂಕಲನದ ಪುಸ್ತಕ ಪರಿಚಯ ನಗರದ ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಅರ್ಥಪೂರ್ಣವಾಗಿ ಜರುಗಿತು. ಈ ಕುರಿತು ಕಾರ್ಯಕ್ರಮ ಉದ್ಘಾಟಿಸಿದ ನಿವೃತ್ತ ಪ್ರಾಚಾರ್ಯರಾದ ಶ್ರೀಮತಿ ಲೀಲಾವತಿ ಚಾಕೋತೆ ಅವರು ಮಾತನಾಡಿ, ನಹಿ ಜ್ಞಾನೇನ ಸದೃಶಂ ಎನ್ನುವಂತೆ ಪುಸ್ತಕಗಳು ಜ್ಞಾನವನ್ನು ನೀಡುತ್ತವೆ. ಬಹಿರಂಗದ ವಸ್ತುಗಳು ಅಳಿದು ಹೋಗಬಹುದು, ಆದರೆ ಅಂತರಂಗದ ಜ್ಞಾನ ಎಂದಿಗೂ ಕೂಡ ಅಳಿಯುವುದಿಲ್ಲ. ಪುಸ್ತಕಗಳು, ಕವನಗಳು, ಕಥೆಗಳು ಗತಕಾಲದ ಇತಿಹಾಸವನ್ನು ತಿಳಿಸ್ತವೆ. ಕಲಾವತಿಯವರು ತಮ್ಮ ಭಾವಕುಸುಮದಲ್ಲಿ ಗುರುಪ್ರೇಮ, ಪಾಲಕರ ಪ್ರೇಮ, ಪತಿಯೇ ದೈವ, ಸಮಾಜ ಮತ್ತು ಅಧ್ಯಾತ್ಮ ಕುರಿತು ಬರೆಯಲು ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಪತಿ ಪ್ರೊಫೆಸರ್ ಎಸ್.ಬಿ. ಬಿರಾದರ್ ಅವರು ಒಂದು ಸಹಕಾರ ಸಾಕಷ್ಟಿತ್ತು. ಹೀಗಾಗಿ BA ಪದವೀಧರರಾದ ಕಲಾವತಿಯವರು ಹಲವು ಕವಿತೆಗಳನ್ನು ಬರೆದಿದ್ದಾರೆ. ಒಟ್ಟು 3 ಪುಸ್ತಕಗಳನ್ನು ರಚಿಸಿ ಸದ್ದಿಲ್ಲದೆ ಸಾಹಿತ್ಯದ ಸೇವೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಅವರು ಹೇಳಿದರು. ಚಿದಂಬರ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಹಾವಗಿರಾವ್ ಮೈಲಾರೆ ಮಾತನಾಡಿ, ಸಾಹಿತ್ಯ ಮತ್ತು ಕಲಾ ಸೇವೆ ಮಾಡುವ ಸಾಧಕರು ಯಾವಾಗಲೂ ಹಠವಾದಿಗಳು ಮತ್ತು ಸ್ವಚ್ಛ ಮನಸ್ಸಿನವರಾಗಿರ್ತಾರೆ. ಒಬ್ಬರೇ ಇದ್ದರೂ ಕೂಡ ತಮ್ಮ ಸೇವೆಯನ್ನು ಮುಂದುವರಿಸುವ ಸುಂದರ ಮನಸ್ಸು ಅವರು ಹೊಂದಿರ್ತಾರೆ. ಆದ್ದರಿಂದ ಉತ್ತಮ ಸಾಹಿತ್ಯ ಸೇವೆ ಮಾಡಿದ ಮಹಿಳಾ ಸಾಹಿತಿ ಕಲಾವತಿ ಬಿರಾದರ್ ಅವರ ಪುಸ್ತಕ ಪರಿಚಯ ಮಾಡಿಕೊಡುವ ಮೂಲಕ ಗಡಿ ಭಾಗದಲ್ಲಿ ಸಾಹಿತ್ಯ ಮತ್ತು ಕಲಾ ಸೇವೆಯನ್ನು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಮುಂದುವರಿಸಿರುವುದು ಶ್ಲಾಘನೀಯ ಕಾರ್ಯ ಎಂದು ಹೊಗಳಿದರು. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಮಾತನಾಡಿ, ಕಲಾವತಿ ಬಿರಾದರ್ ಅವರು ಒಬ್ಬ ಮಹಿಳಾ ಸಾಹಿತಿಗಳಾಗಿ ಶಾಂತ ಸ್ವಭಾವದವರಾಗಿದ್ದರು. ಈ ಪುಸ್ತಕದಲ್ಲಿ ಅವರು ತಮ್ಮ ಭಾವನೆಗಳನ್ನು ಹೂವಿನಂತೆ ಪೋಣಿಸಿ ಒಟ್ಟು 63 ಕವನಗಳನ್ನು ಓದುಗರ ಕೈಗೆ ನೀಡಿ ಹೋಗಿದ್ದಾರೆ. ತನಗೆ ಪೂಜ್ಯ ಚನ್ನಬಸವ ಪಟ್ಟದೇವರ ಕಾಯಕ ಪರಿಣಾಮಿ ಎನ್ನುವ ಪುಸ್ತಕವು ಕವಿತೆಗಳನ್ನು ರಚಿಸಲು ಮೂಲ ಕಾರಣವಾಯಿತು ಎಂದು ತಮ್ಮ ಅಭಿಪ್ರಾಯದಲ್ಲಿ ಬರೆದುಕೊಂಡಿದ್ದಾರೆ. ಹೀಗಾಗಿ ಅವರಲ್ಲಿ ಗುರುಭಕ್ತಿ, ಸ್ತ್ರೀಯರ ಕುರಿತು ಅಭಿಮಾನ, ನಿರುದ್ಯೋಗ, ಮಂದಿರ, ಅಂಬಿಗ ಎನ್ನುವ ಕವಿತೆಗಳನ್ನು ಓದುಗರನ್ನ ಓದಿಸಿಕೊಂಡು ಹೋಗುತ್ತವೆ ಎಂದು ಪ್ರತಿಪಾದಿಸಿದರು. ಕರ್ನಾಟಕ ಜಾನಪದ ಪರಿಷತ್ತಿನ ಬೀದರ್ ತಾಲೂಕಾಧ್ಯಕ್ಷ ಎಸ್.ಬಿ. ಕುಚ್ಬಾಳ್ ಪುಸ್ತಕ ಪರಿಚಯವನ್ನು ಮಾಡಿಕೊಟ್ರು. ವೇದಿಕೆ ಮೇಲೆ ವಿಶ್ರಾಂತ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್.ಬಿ. ಬಿರಾದರ್ ಹಾಜರಿದ್ದರು. ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಕಾರ್ಯದರ್ಶಿ ನಿಜಲಿಂಗಪ್ಪ ತಗಾರೆ ಅವರಿದ್ದರು. ಆಮೇಲೆ ಸಮಿತಿಯ ಕಾರ್ಯದರ್ಶಿ ವೈಜನಾಥ್ ಬಿರಾದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರಿದ್ದರು. ಈ ಕಾರ್ಯಕ್ರಮ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ, ಕನ್ನಡ ಪುಸ್ತಕ ಪ್ರಾಧಿಕಾರದ ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆ ಬೀದರ್ ಇವರ ಸಹಯೋಗದಲ್ಲಿ ಲಿಂಗೈಕ್ಯ ಕಲಾವತಿ ಪ್ರೊಫೆಸರ್ ಎಸ್.ಬಿ. ಬಿರಾದರ್ ಅವರ ಭಾವಕುಸುಮ ಕವನ ಸಂಕಲನ ತಿಂಗಳ ಪುಸ್ತಕ ಪರಿಚಯ ಕಾರ್ಯಕ್ರಮ ಜರುಗಿತು. ಅವರು ಯಾವತ್ತು ಜಗನ್ನಾಥ್ ಅವ್ರಿಗೆ ಏನಾದ್ರು ಕೇಳಬೇಕಂತಂದ್ರೆ ಬಸವಾಣಿಯಿಂದಲೇ ಬಂತಂತಂದ್ರೆ ಅವ್ರಿಗೆ ಫೋನ್ ಮಾಡ್ತಿದ್ರು. ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಾಹಿತ್ಯ ಸಂಘ ಅವ್ರಿಗೆ ನೋಡ್ಕೊಂಡು ಇಲ್ಲಿ ಸಾಕಷ್ಟು ಅಂತಂದ್ರೆ ಒಂದು ಇದು ಒಳಗೆ ಇಲ್ಲಿ ತಗೊಂಡಿದ್ದು ಭಾಳ ಇವತ್ತು ಇದು ಸೆಂಟ್ರಲ್ ಪ್ಲೇಸ್ ಇದೆ. ಯಾರು ಹೋಗ್ತಾ ಬರ್ತಾ ಇಲ್ಲೆಲ್ಲ ಹೋಗ್ಬಿಡುತ್ತಂದ್ರೆ ಅವ್ರಿಗೆ ಅನಿಸಿ ಇಲ್ಲಿ ಏನಾರ ಅದ. ಯಾಕಂದ್ರೆ ಪುಸ್ತಕ ಭಂಡಾರ ಹಿಂಗಿರ್ತದೆ, ಎಲ್ಲಿ ಏನು ಸಿಗಂಗಿಲ್ಲ. ನಾನು ಬಂಗಾರ ಬೆಳ್ಳಿ ಆಗಿದ್ರು ಎಲ್ಲರೂ ಬಚ್ಚಿರ್ಬೋದು, ಆದರೆ ಇದು ಏನದ ಅಂತಂದ್ರೆ ಎಲ್ಲ ಸದೃಶವಾಗಿ ಕಾಣಿಸ್ತದೆ. ಎಲ್ಲರಿಗಂತಂದ್ರೆ ಇದು ಒಂದು ಬೋಧನೆ ಮಾಡ್ತದೆ, ಒಳ್ಳೆಯ ಪಾಠಗಳನ್ನು ಕೊಡ್ತದೆ. ಇದು ಯಾರ್ಯಾರಿಗೂ ಅಂತಂದ್ರೆ ಏನೇನೋ ಅಂದ್ರೆ ಅಭಿಪ್ರಾಯಗಳು ಇರ್ತಾವೆ. ಒಂದು ವ್ಯಕ್ತಿ ತಗೊಂಡು ಹಿಡ್ಕೊಂಡು ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾನ, ಒಂದು ರಾಷ್ಟ್ರ ಹಿಡ್ಕೊಂಡು ಒಂದು ಬರೀ ಊರ್ತನ ಏನೇನು ಯಾವ್ಯಾವ ರೀತಿ ನಾವು ಹೆಂಗೆ ಆಗಬೇಕು ಅಂತ ಆಗಬೇಕು ಅಂತ ಹೇಳ್ಬೋದು. ಆ ಒಂದು ಭಾವನೆಗಳು ಇರ್ತಾವೆ. ಅದಕ್ಕೆ ಅಂಥ ಒಂದು ಮೌಲ್ಯಯುತ ಆಗಿ ಮೌಲ್ಯ ಆಧಾರ ಮೇಲೆ ಇದೆಲ್ಲ ಕವನಗಳು ಕಟ್ಟಿರ್ತಾವೆ. ಇವರು ಕಲಾವತಿಯವರು ಇದು ಭಾವಿಸ್ತಾರೆ. ಈ ತಿಂಗಳು ಭಾವಕುಸುಮ ಏನು ಬರ್ತಿದ್ದಾರಲ್ಲ, ಆ ಸಂಕಲನ ಬಹಳಷ್ಟು ಚೆನ್ನಾಗಿ ಕೊಡೋದು ಸೆಲೆಕ್ಷನ್ ಮಾಡಿದ್ದಾರೆ. ಚನ್ನಬಸವ ಪಟ್ಟದೇವ್ರ ಮ್ಯಾಗ ಬರ್ತಾರ, ಬಸವಣ್ಣ ಪಟ್ಟದೇವ್ರ ಮ್ಯಾಗ ಬರ್ತಾರ, ನಿಧಿ ಮ್ಯಾಗ ಬರ್ತಾರ. ಮತ್ತೆ ಬೇರೆ ಬೇರೆ ವಿಷಯಗಳೆಲ್ಲ ತಗೊಂಡು ಅವ್ರಿಗೆ ಯಾವ್ಯಾವ ಚೆನ್ನಾಗಿ ಅನ್ನಿಸ್ತು ಮನಸ್ಸಿನಾಗ ಬಂದಿದೆ. ಒಂದ್ಸಲ ದಯ ತೆಗೆದಿರೋದು ಅರ್ಬದ ಪುಸ್ತಕಗಳನ್ನ ಕೂಡ ಅವ್ರು ಓದ್ತಾ ಇದ್ರು. ಆಮೇಲೆ ಸರ್ ಆಗ ಪ್ರಿನ್ಸಿಪಾಲ್ ಇದ್ರಲ್ಲ ಕೆಮಿಸ್ಟ್ರಿ ಪ್ರೊಫೆಸರ್ ಎಸ್.ಬಿ. ಬಿರಾದರ್ ಸರ್, ಇವರ ಪ್ರೇರಣೆಯೂ ಕೂಡ ಅವರಿಗಿತ್ತು.
ಹೀಗಾಗಿ ನನ್ನ ಅನಿಸಿಕೆ ನೋಡಿ, ಭಾವ ಅಂದ್ರೆ ಸಂವೇದನೆ ಅಂತ ಅರ್ಥ ಆಗ್ತದೆ, ಅರಿವೆ ಅಂತ ಜ್ಞಾನ ಅರ್ಥ ಆಗ್ತದೆ, ಜ್ಞಾನ ಅಂತ ಅರ್ಥ ಆಗ್ತದೆ, ಅನುಭವ ಅಂತ ಅರ್ಥ ಆಗ್ತದೆ. ಈ ಭಾವನೆಯನ್ನ ಕುಸುಮ ಅಂತಂದ್ರೆ ಹೂವು, ತನ್ನ ಅಂತರಾಳದ ಭಾವನೆಗಳನ್ನ ಅದು ಹೇಗೆ ಅಂದ್ರೆ ಕುಸುಮ ಅಂದ್ರೆ ಒಂದು ಹೂವಿನ ಹಾರದ ರೂಪದೊಳಗೆ ನಾನು ಹೇಗೆ ಅಂದ್ರೆ ಹಾರವಾಗಿ ಪರಿವರ್ತನೆಯನ್ನು ಮಾಡಲಿಕ್ಕೆ, ಆ ಹಾರವಾಗಿ ರೂಪಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ ಅನ್ನುವ ಒಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಇದಕ್ಕೆ ಭಾವಕುಸುಮ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟಂಗೆ ಅನಿಸ್ತದೆ ನನಗೆ. ಆಮೇಲೆ ಇಲ್ಲಿ 2002ರಲ್ಲಿ ಮೊಮ್ಮಗಳು ಎದುರುಗಡೆ ಕೂತಿದ್ದಾರೆ. UK ಏನು MSc ಮಾಡಿಕೊಂಡಿದ್ದು. ಸರಮಾಲಿ ಇದರಲ್ಲಿ ಅವರ ಒಂದು 50ನೇ ವಯಸ್ಸಿನ ಆಸ್ಪಾಸಿನಲ್ಲಿ ಅವರು ಈ ಪುಸ್ತಕ ಹೊರತಂದಿದ್ದಾರೆ. ಈ ಪುಸ್ತಕ ಸಮಸ್ತವಾಗಿ ಓದಿಕೊಂಡು ಹೋದಾಗ ಧರ್ಮ, ದೇವರು, ಪ್ರಪಂಚದ ಜೊತೆಗೆ ಈ ಮನುಕುಲದ ಬಾಳುವಿಗೆ ಹೊಂದಿಕೊಂಡಿರ್ತಕ್ಕಂಥ ಕ್ರಮಗಳು ಇದರಲ್ಲಿ ಹೊಂದಿಕೊಂಡು ಬಂದಿವೆ. ಜೊತೆಗೆ ಪೂಜ್ಯ ಬಸವಲಿಂಗ ಪಟ್ಟದೇವರ ಪ್ರೇರಣೆ ಈ ಪುಸ್ತಕಕ್ಕಾಗಿದೆ. ಹಾಗಾಗಿ ಅನೇಕ ಕಡೆಗೆ ಅವರು ಬಸವಲಿಂಗ ಪಟ್ಟದೇವರನ್ನ ನೆನೆಸ್ಕೊಳ್ತಾ ಹೋಗಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ, ಆದರೆ ಅವರ ಸಾಹಿತ್ಯ ಕೃತಿಗಳು ಮಾತ್ರ ನಮ್ಮ ಮುಂದೆ ಇವೆ. ಅದಕ್ಕೆ ಒಂದು ಕಡೆ ಕವಿ ಹೇಳ್ತಾನೆ, ಕವಿ ಸಾಹಿತಿಗಳು ಸ್ವರ್ಗಸ್ಥರಾದರೂ ಅವರ ಸಾಹಿತ್ಯ ಸಾಯುವುದಿಲ್ಲ ಅಂತ. ಕವಿ ಸಾಹಿತ್ಯಗಳು ಸ್ವರ್ಗಸ್ಥರಾಗಿ ಹೋಗ್ತಾರೆ, ಆದರೆ ಅವರ ಕವನಗಳು, ಸಾಹಿತ್ಯ ಪುಸ್ತಕಗಳು ಮಾತ್ರ ಸಾಯುವುದಿಲ್ಲ ಅಂತ. ಅವರ ಜನರೇ ಮಾತ್ರ ಹೋಗಿದೆ, ಆದರೆ ಅವರ ಕೃತಿ ಕವನಗಳು ಮಾತ್ರ ಇನ್ನು ನಮ್ಮ ಮಧ್ಯೆ ಜೀವಂತವಾಗಿವೆ. ಅವರ ಒಂದು ಕವನ ಅಂಬಿಗ ಅಂತ ಒಂದು ಕವನ ಇದೆ. ಆ ಕವನದಲ್ಲಿ ಅವರು ಬಹಳ ಸುಂದರವಾಗಿ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಜೀವನ ಪಯಣ ಅಂಬಿಗನಿಗೆ ಹೋಲಿಸಿದ್ದಾರೆ. ಮನೆ ಹೇಗೆ ಕೂಡಿಸ್ಬೇಕು, ಮಕ್ಕಳ ಜೊತೆ ಹೇಗಿರಬೇಕು, ಪತಿ ಜೊತೆ ಹೇಗಿರಬೇಕು, ಭಾವರ ಜೊತೆ ಹೇಗಿರಬೇಕು, ಗುರುಗಳ ಜೊತೆ ಹೇಗಿರಬೇಕು, ಸಮಾಜದಲ್ಲಿ ಬರುವಂಥ ಎಲ್ಲ ವರ್ಗಗಳ ಬಗ್ಗೆ ಅವರು ನಮ್ಮ ಕವನಗಳಲ್ಲಿ ಅವರು ಹೇಳಿದ್ದಾರೆ. ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಎಲ್ಲ ವರ್ಗದವರಿಗೆ ಒಂದು ಸೂಚನೆ ಅಥವಾ ಒಂದು ಇದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸುಮ್ಮನೆ ಏನೋ ಬುಕ್ ಇದೆ, ನೋಡ್ತೀವಿ, ಓದ್ತೀವಿ, ಬಿಸಾಕ್ತೀವಿ. ಅದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅದರ ಬಗ್ಗೆ ಸ್ವಲ್ಪ ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ಅಂದಾಗ ಮಾತ್ರ ಅದರದ್ದು ನಮಗೆ ಪೂರ್ಣ ಒಂದು ಲಾಭ ಸಿಗುತ್ತದೆ. ಇಲ್ಲಾಂದರೆ ಏನಾಗುತ್ತದೆ, ಈ ಸಾಮಾನ್ಯವಾಗಿ ಹೇಳ್ತೇನೆ, ಸಣ್ಣ ಮಾತಿದೆ, ಹೊಲಿಗೆ ಚೆನ್ನಾಗಿದ್ದರೆ ಬಟ್ಟೆ ಚೆಂದ ಕಾಣಿಸ್ತದೆ, ನಾಲಿಗೆ ಚೆನ್ನಾಗಿದ್ದರೆ ಬದುಕು ಚೆನ್ನಾಗಾಗುತ್ತೆ. ಎರಡೇ ಲೈನ್ ಇದೆ, ಆದರೆ ಅದನ್ನು ನಾವು ಸರಿಯಾಗಿ ಪೂರ್ಣವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪೂರ್ಣ ನಮ್ಮ ಜೀವನ ಈ ಎರಡೇ ಅಕ್ಷರಗಳ ಮೇಲೆ ನಾವು ಆರಾಮಾಗಿ ನಮ್ಮ ಜೀವನವನ್ನು ನಾವು ಸಾಗಿಸ್ಬೋದು. ಅದಕ್ಕೆ ಇಂಥವೆಲ್ಲ ಮಾಡಬೇಕಾದ್ರೆ ಈ ಸಾಹಿತಿಗಳು ಮತ್ತು ಬರಹಗಾರರು, ಕವಿಗಳ ಬಗ್ಗೆ ಮಾತಾಡಬೇಕಾದ್ರೆ ಹೆಬ್ಬಾಳೆ ಸರ್ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ಉಮ್ಮಡಿ ಕಾಲೇಜಲ್ಲಿ. ನಾನು ಸ್ಟೇಟ್ ಸೆಕ್ರೆಟರಿ ಆಗಿದ್ದೆ. ನನ್ನ ಕೆಲಸ ಏನಂದರೆ ಯಾರಾದರೂ ಕಲಾವಿದರು ಬಂದು ಅವ್ರು ಏನು ಮಾಡ್ತಾರೆ, ಅವ್ರು ಮಾಡಿದ ಮೇಲೆ ಅವರಿಗೊಂದು ನೆನಪಿನ ಕಾಣಿಕೆ, ಒಂದು ಶಾಲು, ಒಂದು ಸರ್ಟಿಫಿಕೇಟ್ ಕೊಡಬೇಕು. ರಾತ್ರಿ 2 ಗಂಟೆ ಆಗಿತ್ತು. ನನಗಿನ್ನೂ ನೆನಪಿದೆ. ಅಂದರೆ ಎಷ್ಟು ಅವರು ಡಿಟರ್ಮೈಂಡ್ ಆಗಿರ್ತಾರೆ ಕವಿಗಳು, ಸಾಹಿತಿಗಳು ಅಂದರೆ ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂದರೆ ರಾತ್ರಿ 2 ಗಂಟೆಗಾಗಿದೆ. ನಸಿಕಿನ ಜಾವ ಒಬ್ಬರು 2 ಕಣ್ಣಿಲ್ಲ, ರಾಯಚೂರಿಂದ ಕಲಾವಿದರು ಬಂದಿದ್ದಾರೆ. ನಾನು ಹೇಳಿದೆ, ಸರ್ ನಿಮಗೆ ನಾನು ಶಾಲು ಕೊಡ್ತೀನಿ, ನೆನಪಿನ ಕಾಣಿಕೆ ಕೊಡ್ತೀನಿ, ಆಮೇಲೆ ಸರ್ಟಿಫಿಕೇಟ್ ಕೊಡ್ತೀನಿ, ಹೋಗ್ರಿ ಅಂದ್ರೆ ಇಲ್ಲ ಇಲ್ಲ ಸರ್, ಜನಗಳು ಒಬ್ಬನೇ ಒಬ್ಬ ಕುಂತು ನನ್ನ ಹಾಡು ಕೇಳಿದ್ರೆ 10,000 ಜನ ಕೇಳಿದಾರೆ ಅಂತ ತಿಳ್ಕೊಂಡು ನಾನು ಹಾಡ್ತೀನಿ, ನಾನು ಹಾಗೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಸೊ ಇಂಥ ಒಂದು ರೀತಿಯ ಒಂದು ಡಿಮ್ಯಾಂಡ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.